G2 ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದ ಲುಕ್ ಅಷ್ಟೇ ನೋಡ್ತಾರೆ, ಹೊರಗಡೆ ಕವರ್ ಚೆನ್ನಾಗಿದೆ ಅಂತ ನೋಡ್ತಾರೆ ಹೊರತು ಹೌದು. ಅದು ಒಳಗಡೆ ಏನ್ ಹಾಕಿದ್ರೆ ಅಂತ ಗೊತ್ತಾಗಲ್ಲ. ಒಂದು ಲೋ ಕ್ವಾಲಿಟಿ ಅಂತ ಬರುತ್ತೆ. ಲೋ ಕ್ವಾಲಿಟಿ ಅಂತಂದ್ರೆ ಲೈಟ್ ವೇಟ್ ಅಂತ ಕರಿತೀವಿ. ಸೊ ಇದು ನಿಮ್ಗೆ 800 ಇಂದ 850 ಗ್ರಾಮ್ ಬರುತ್ತೆ. ಇದು ಲೈಟ್ ವೇಟೆಡ್. ಟಾಪ್ ಕ್ವಾಲಿಟಿ ಅಂತ ಬಂದಾಗ ಇದು 1050 to 1100 ಗ್ರಾಮ್ ಬರುತ್ತೆ. ಒಂದು ಲೆಂತ್. ಇದ್ರ ಮೇಲೆ ನಂತರದವ್ರು ಇನ್ನೂ 4 ಜನ ಕುತ್ಕೊಂಡ್ರು ಏನೂ ಆಗಲ್ಲ. ಮುಂಚೆನೆ ಹೇಳಿ ಕೆಲಸ ಮಾಡಿದಾಗ ನಮಗೂ ರಿಸ್ಕ್ ಇರಲ್ಲ, ಕಸ್ಟಮರ್ಗೂ ವರಿ ಇರಲ್ಲ. 30 kg ವೆಯ್ಟ್ ಹಾಕಿ ಅದೇನು ಆಗಲ್ಲ. 40 kg ವೆಯ್ಟ್ ಹಾಕಿ ಏನು ಆಗಲ್ಲ. ಒಳ್ಳೆ ಕ್ವಾಲಿಟಿ ಕೆಲಸ ಇಷ್ಟಪಡ್ತಕ್ಕಂಥ ಕಸ್ಟಮರ್ಸ್ ನಾವು ಲೈಕ್ ಮಾಡ್ತೀವಿ. ಮಿನಿಮಮ್ 30 ವರ್ಷ ಅಂತೂ ಯೂಸ್ ಮಾಡ್ಬೋದು. ನಿಮಗೆ ಬೇಜಾರಾಗಿ ನೀವು ತೆಗ್ಸಾಕ್ಬೇಕೆ ಹೊರತು. ಆಷಾಢ ಟೈಮಲ್ಲಿ ಯಾರು ಪ್ರೀ ಬುಕಿಂಗ್ ಮಾಡ್ಕೊಂಡ್ರೆ ಏನಾದ್ರು ಆಫರ್ಸ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಸರ್ ಇದ್ದಾರೆ G2 ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಇವಾಗ ಏನಂದ್ರೆ ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಸುಮಾರು ಜನ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಏನಂದ್ರೆ ಜನಕ್ಕೆ ಗೊತ್ತಾಗ್ತಿಲ್ಲ ಅಂದ್ರೆ ಕ್ವಾಲಿಟಿ ಯಾವ ತರ ಸಿಗ್ತಾ ಇದೆ, ಸರ್ವಿಸ್ ಯಾವ ತರ ಸಿಗ್ತಾ ಇದೆ, ಪ್ರಾಡಕ್ಟ್ ಬಗ್ಗೆ ಐಡಿಯಾನೇ ಇಲ್ಲ, ಯಾವ ತರ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತಾನೂ ಐಡಿಯಾ ಇಲ್ಲ. ಸೊ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ಯಾರ್ಯಾರು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮನೆಗೆ ಮಾಡಿಸ್ಬೇಕಂತ ಇದ್ದಾರೆ ಅವ್ರಿಗೆಲ್ಲ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ಕೊಡಿ ಸರ್. ಖಂಡಿತ ಸರ್, ಖಂಡಿತ. ಮಾರ್ಕೆಟ್ ಟ್ರೆಂಡ್ ಅಂತ ಬಂದಾಗ ಸೊ ಕಾಂಪಿಟೇಟರ್ಸ್ ಆಗಿರ್ಬೋದು, ಬೇರೆ ಬೇರೆ ಕಂಪನಿಗಳಾಗಿರ್ಬೋದು ಬರೋದು ಇದು ಕಾಮನ್. ಎಲ್ಲಾ ಫೀಲ್ಡ್ ಅಲ್ಲೂ ಬಂದೇ ಬರ್ತಾರೆ, ಅಲ್ಯೂಮಿನಿಯಂ ನಲ್ಲೂ ಬಂದಿದ್ದಾರೆ. ನೋ ಪ್ರಾಬ್ಲಮ್ ಸರ್. ಬಟ್ ಅಲ್ಯೂಮಿನಿಯಂ ಒನ್ ಆಫ್ ದಿ ಗುಡ್ ಥಿಂಗ್ ಏನಂತಂದ್ರೆ ಫಸ್ಟ್ ಜನಗಳಿಗೆ ಕನ್ಫ್ಯೂಸ್ ಇತ್ತು ಅಲ್ಯೂಮಿನಿಯಂ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ಬಟ್ ಇದು ತುಂಬಾ ಜನಕ್ಕೆ ಅರ್ಥ ಆಗಿದೆ. ಅಲ್ಯೂಮಿನಿಯಂ ನ ಫೋಕಸ್ ಮಾಡ್ತಾ ಇದ್ದಾರೆ. 100% ರೈಟ್ ಇದೆ. ಎನಿ ಕಂಪನಿ ಮಾಡಿಸಿ, ಬಟ್ ಒಳ್ಳೆ ಕಂಪನಿಗಳನ್ನ ನೀವು ಸೆಲೆಕ್ಟ್ ಮಾಡಿ, ಒಳ್ಳೆ ಮೆಟೀರಿಯಲ್ ಸೆಲೆಕ್ಟ್ ಮಾಡಿದ್ರೆ 100% ಬಾಳಿಕೆ ಅಂತೂ ಬಂದೇ ಬರುತ್ತೆ. ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಸರ್, ಜನಗಳಿಗೆ ತುಂಬಾ ಜನಕ್ಕೆ ಮೆಟಲ್ ಬಗ್ಗೆ ಒಂದು ನಾಲೆಡ್ಜ್ ತುಂಬಾ ಕಡಿಮೆ ಇರುತ್ತೆ. ಲುಕ್ ಅಷ್ಟೇ ನೋಡ್ತಾರೆ, ಹೊರಗಡೆ ಕವರ್ ಚೆನ್ನಾಗಿದೆ ಅಂತ ನೋಡ್ತಾರೆ ಹೊರತು ಅದು ಒಳಗಡೆ ಏನ್ ಹಾಕಿದ್ರೆ ಅಂತ ಗೊತ್ತಾಗಲ್ಲ. ಸೊ ಮಾರ್ಕೆಟ್ ಅಲ್ಲಿ ಅದು ಪ್ರೆಸೆಂಟ್ 3 ಟೈಪ್ಸ್ ಆಫ್ ಮೆಟಲ್ಸ್ ಅವೈಲೇಬಲ್ ಇದೆ ಸರ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಲೋ ಕ್ವಾಲಿಟಿ ಅಂತ ಬರುತ್ತೆ. ಲೋ ಕ್ವಾಲಿಟಿ ಅಂತಂದ್ರೆ ಲೈಟ್ ವೇಟ್ ಅಂತ ಕರಿತೀವಿ. ಸೊ ಇದು ನಿಮ್ಗೆ 800 ಇಂದ 850 ಗ್ರಾಮ್ ಬರುತ್ತೆ. ಇದು ಲೈಟ್ ವೇಟೆಡ್. ಸೊ ನೀವು ಜೋರಾಗಿ ಪುಷ್ ಮಾಡಿದ್ರೆ ಇದು ಬ್ಲಡ್ ಜಾರ್ ಬಿಡುತ್ತೆ. ಓಕೆ, ಇದು ಬಿಟ್ರೆ ನೆಕ್ಸ್ಟ್ ಮೀಡಿಯಂ ಕ್ವಾಲಿಟಿ ಅಂತ ಕರಿತೀವಿ. ಇದು 900 ಇಂದ 950 ಗ್ರಾಮ್ 1000 ಗ್ರಾಮ್ ವರ್ಗೂ ಬರುತ್ತೆ. ಸೊ ಇದರಲ್ಲಿ ಒಂದು ಇವತ್ತು ಪ್ರೆಸೆಂಟ್ ಬೆಂಗಳೂರು ಮಾಡ್ತಕ್ಕಂಥ ಇಂಟೀರಿಯರ್ ಗಳಲ್ಲಿ ಒಂದು 20-30% ಜನ ಇದನ್ನ ಯೂಸ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ 60-70% ಜನ ಇದನ್ನ ಯೂಸ್ ಮಾಡ್ತಾರೆ. ಲೈಟ್ ವೇಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ಟಾಪ್ ಕ್ವಾಲಿಟಿ ಅಂತ ಬಂದಾಗ ಇದು 1050 to 1100 ಗ್ರಾಮ್ ಬರುತ್ತೆ. ಒಂದು ಲೆಂತ್ ವೆಯ್ಟೇಜ್. ಸೊ ಇದು ನೋಡೋಕ್ ನಿಮ್ಗೆ ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಆಕ್ಚುಲಿ ನೀವು ತೋರಿಸಿದ್ರಿ ಹೆಂಗಿದೆ ನೋಡಿ, ಬಟ್ ಎಲ್ಲ ಸಿಮಿಲರ್ ಆಗೇ ಇತ್ತು. 100% ಸೈಜ್ ಎಲ್ಲ ಸಿಮಿಲರ್ ಇರುತ್ತೆ. ಬಟ್ ಸ್ಟ್ರೆಂತ್ ಅಂತ ಬಂದಾಗ, ಡೆನ್ಸಿಟಿ ಅಂತ ಏನ್ ಕರಿತೀವಿ, ಅದು ಬಂದಾಗ ಮಾತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದು ಮೆಟಲ್ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥವ್ರು ಮಾತ್ರ ನೋಡಬಹುದು. ನಾರ್ಮಲ್ ವ್ಯಕ್ತಿಗಳಿಗೆ ಚೆಕ್ ಮಾಡಕ್ ಸಾಧ್ಯನೇ ಇಲ್ಲ. ಬಟ್ ಜನ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಪ್ರೈಸಿಂಗ್ ಕಮ್ಮಿ ಕೇಳಿದಾಗ ಲೈಟ್ ವೇಟ್ ಆಗ್ತಾರೆ. ನನಗೆ ಸರ್ 50 ರೂಪಾಯಿ ಕಮ್ಮಿ ಮಾಡಿ, 60 ರೂಪಾಯಿ ಕಮ್ಮಿ ಮಾಡಿ ಅಂದ್ರೆ ಆಯ್ತು ಮಾಡ್ಕೊಡ್ತೀವಿ ಅಂತ ಒಪ್ಕೋತಾರೆ. ಲೈಟ್ ವೇಟ್ ಹಾಕ್ಬಿಟ್ಟು ಕೆಲಸ ಫಿನಿಶ್ ಮಾಡ್ತಾರೆ. ಬಟ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಬೆಂಡ್ ಆಗ್ಬೋದು, ಇಲ್ಲ ಕಟ್ ಆಗ್ಬೋದು, ಇದು ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಕೊಟ್ಟಾಗ ಮೀಡಿಯಂ ಕ್ವಾಲಿಟಿ ಯೂಸ್ ಮಾಡ್ತಾರೆ. ನೀವು 100% ಕ್ವಾಲಿಟಿ ಬೇಕೇ ಬೇಕು ಅಂತ ಕೇಳಿದಾಗ ಮಾತ್ರ ಸೊ ಪ್ರೈಸಿಂಗು ನಿಮ್ಗೆ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಸೊ ಎಕ್ಸಾಂಪಲ್ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಗೋಲ್ಡ್ ವೆರೈಟಿ ಆಫ್ ಗೋಲ್ಡ್ ಸಿಗುತ್ತೆ. ಗೋಲ್ಡ್ ಅಲ್ಲಿ ಒರಿಜಿನಲ್ ಗೋಲ್ಡ್ ಅಲ್ಲಿ ಒಂದು ಎಕ್ಸಾಂಪಲ್ 3 ಕ್ಯಾಟಗರಿ ಕೊಡ್ತೀನಿ. 24 ಕ್ಯಾರೆಟ್ ಇದೆ, ಅಂಡ್ 22 ಇದೆ, ಅಂಡ್ 18 ಇದೆ, 16 ಬರುತ್ತೆ. ಸೊ ಇಷ್ಟು ಕ್ಯಾಟಗರಿ ಪ್ರೈಸ್ ಒಂದೇ ಇರಲ್ಲ. ನೀವು ಎಷ್ಟು ಪ್ಯೂರಿಟಿ ತಗೋತೀರಾ ಅಷ್ಟು ಪ್ರೈಸ್ ಜಾಸ್ತಿ ಇರುತ್ತೆ. ಸೇಮ್ ಅಲ್ಯೂಮಿನಿಯಂ ನಲ್ಲೂ ಕೂಡ ಅಷ್ಟೇ. ನೀವು ಯಾವ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಬರುತ್ತೆ. ಬಟ್ ತುಂಬಾ ಜನ ಹೇಳಲ್ಲ. ನೀವು ಪ್ರೈಸ್ ಕೇಳಿದ್ರ ಮೇಲೆ, ನೀವು ಡಿಸ್ಕೌಂಟ್ ಕೇಳಿದ್ರ ಮೇಲೆ, ನೀವು ಹೆಂಗ್ ಫೈಟ್ ಮಾಡ್ತೀರಾ ಅದ್ರ ಮೇಲೆ ಅವರು ಮೆಟಲ್ ನ ಸೆಲೆಕ್ಟ್ ಮಾಡಿ ನಿಮ್ ಕೆಲಸ ಮಾಡ್ತಾರೆ. ಬಟ್ ನಾವು ಯಾವುದೇ ಕಸ್ಟಮರ್ ಬಂದ್ರು ಕೂಡ ಫಸ್ಟ್ ಕೇಳ್ತೀವಿ ನಿಮ್ಗೆ ಸರ್, ನಾವು ಲೈಟ್ ವೇಟ್ ಅಂತ ಯೂಸೇ ಮಾಡಲ್ಲ, ರೆಕಮೆಂಡು ಮಾಡಲ್ಲ, ಇದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಎರಡನೇದು ಮೀಡಿಯಂ ಕ್ವಾಲಿಟಿ ಬೇಕಾ, ಟಾಪ್ ಕ್ವಾಲಿಟಿ ಬೇಕಾ, ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀವಿ. ಅವ್ರು ಯಾವ ಸೆಲೆಕ್ಟ್ ಮಾಡ್ತಾರೆ ಹೇಳ್ತೀವಿ ಸರ್. ನಿಮ್ಗೆ ಈ ತರ ಮೆಟಲ್ ಮಾರ್ಕೆಟ್ ಅಲ್ಲಿ ಇದೆ, ನಿಮ್ಗೆ ಯಾವ ಮೆಟಲ್ ಬೇಕೋ ಅದ್ರ ಮೇಲೆ ಪ್ರೈಸಿಂಗ್ ಕೊಡ್ತೀವಿ. ಮೀಡಿಯಂ ಬೇಕಾದ್ರೆ ಮೀಡಿಯಂ ಪ್ರೈಸಿಂಗ್ ಕೊಡ್ತೀವಿ, ಟಾಪ್ ಬೇಕಾದ್ರೆ ಟಾಪ್ ಪ್ರೈಸಿಂಗ್ ಕೊಡ್ತೀವಿ. ಯಾಕೆ ಅಂತಂದ್ರೆ ಮುಂಚೆನೆ ಹೇಳಿ ಕೆಲಸ ಮಾಡಿದಾಗ ನಮಗೂ ರಿಸ್ಕ್ ಇರಲ್ಲ, ಕಸ್ಟಮರ್ಗೂ ವರಿ ಇರಲ್ಲ. ಕರೆಕ್ಟ್. ಸೊ ನಾವು ಕೇಳ್ದೆ ನಾವೇನಾದ್ರು ಹಾಕಿದ್ವಿ, ಅದು ಒಂದು 6 ತಿಂಗಳಲ್ಲ 1 ವರ್ಷ ಹಾಳಾಯ್ತು ಅಂತಂದ್ರೆ ನಮಗೂ ಕೆಟ್ಟಸ್ಟ್ ಆಗುತ್ತೆ, ಕಂಪ್ನಿಗೂ ಬ್ಯಾಡ್ ನೇಮ್ ಬರುತ್ತೆ. ಅದು ನಮ್ಗೆ ಇಷ್ಟ ಇಲ್ಲ. ಸೂಪರ್ ಸರ್. ನೆಕ್ಸ್ಟ್ ಬಂದಾಗ ಸುಮಾರು ಜನ ಏನಂದ್ರೆ ಲೈಕ್ ಎಷ್ಟು ಪ್ರೈಸಿಂಗ್ ಮಾಡ್ಕೊಡ್ತೀನಿ, ಇಷ್ಟು ಕಡಿಮೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಅಂತಾರೆ. ಬಟ್ ಯಾವ ತರ ಅದು ವರ್ಕೌಟ್ ಮಾಡ್ತಾರೆ ಅಂದ್ರೆ, ಮೆಟೀರಿಯಲ್ ಏನಾದ್ರು ಕಡಿಮೆ ಮಾಡ್ತಾರಾ, ಸ್ಟ್ರೆಂತ್ ಅಲ್ಲಿ ಕಡಿಮೆ ಮಾಡ್ತಾರೆ? 100% ಸರ್. ಒಂದು ನಾನು ಹೇಳಿದೆ, ಈಗ ನಾನು ಟಾಪ್ ವೈಟೆಡ್ ಮೆಟಲ್ ನ ಯೂಸ್ ಮಾಡೋ ಜಾಗದಲ್ಲಿ ಲೈಟ್ ವೇಟ್ ಹಾಕಿದ್ರೆ ಒಂದು 30 to 35% ಪ್ರೈಸಿಂಗ್ ಕಮ್ಮಿ ಆಗುತ್ತೆ. ನಮ್ಗೆ ಮೆಟಲ್ ಕಾಸ್ಟಿಂಗ್ ಕಮ್ಮಿ ಆಗ್ಬಿಡುತ್ತೆ. ಸೊ ನನಗೆ ಎಕ್ಸಾಂಪಲ್ ಒಂದು 10 ಲಕ್ಷದ ಪ್ರಾಜೆಕ್ಟ್ ನಾನು ತಗೊಂಡಿದ್ದೀನಿ ಅಂತಂದ್ರೆ, ನಾನು ಲೈಟ್ ವೇಟ್ ಹಾಕಿದಾಗ ಕನಿಷ್ಠ ಅಂತಂದ್ರೆ 2.5 ಇಂದ 3 ಲಕ್ಷ ಕಮ್ಮಿ ಆಗೋಯ್ತು ನನಗೆ. ಹೌದು. ಆ 2.5-3 ಲಕ್ಷದಲ್ಲಿ ನಾವು 1 ಲಕ್ಷ ಪ್ರಾಫಿಟ್ ಇಟ್ಕೊಂಡು 2 ಲಕ್ಷ ಕಮ್ಮಿ
ಮಾಡಿದ್ರು ಕಸ್ಟಮರ್ ಖುಷಿ ಆಗ್ಬಿಡ್ತಾರೆ. ಹೌದು. ಬಟ್ ಅವ್ರಿಗೆ ಯಾವ್ದು ಹಾಕಿದ್ವಿ ಅಂತ ಗೊತ್ತಾಗಲ್ಲ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ಇಲ್ಲೇನಾಗುತ್ತೆ ಅಂತಂದ್ರೆ ಈಚ್ ಅಂಡ್ ಎವ್ರಿ ಸೈಡ್ ನಾವು ಸಪೋರ್ಟ್ ಕೊಡಬೇಕು. ಎಕ್ಸಾಂಪಲ್ ಇಷ್ಟು ಲೆಂತ್ ಇದೆ ಅಂದಾಗ ನಾವು ಸೆಂಟ್ರಲ್ ಸಪೋರ್ಟ್ ಕೊಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಶೀಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಈ ಸೆಂಟರ್ ಸಪೋರ್ಟ್ ಕೊಡಲ್ಲ. ಇಲ್ಲಿ ಮೆಟಲ್ ಚಾನಲ್ಸ್ ಬಂದಾಗ ಅದು ಕಾಸ್ಟಿಂಗ್ ಬರುತ್ತೆ. ಸೊ ಇಲ್ಲಿ ಕಾಸ್ಟಿಂಗ್ ಸೇವ್ ಮಾಡಬಹುದು. ಮತ್ತೆ ಎರಡನೇದು ಕಿಚನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಇದು ನಾವು ಮೇಲ್ಗಡೆ ಹತ್ತಿ ಕುತ್ಕೊಂಡ್ರು ಕೂಡ ಏನು ಆಗ್ಬಾರ್ದು, ಇಲ್ಲ ಇನ್ನೇ 2-3 ಜನ ನಿಂತ್ಕೊಂಡ್ರು ಏನು ಆಗ್ಬಾರ್ದು. ಅಷ್ಟು ಸ್ಟ್ರೆಂತ್ ಇರ್ಬೇಕು ಅಂತ ಇದಕ್ಕೆ ನಾವು ಸ್ಟ್ರೆಂತ್ ಗೆ ಅಂತಾನೆ ಸಪೋರ್ಟಿಂಗ್ ಜಾಸ್ತಿ ಕೊಡ್ಬೇಕಾಗತ್ತೆ. ಎಕ್ಸಾಂಪಲ್ ಇಲ್ಲೆಲ್ಲ ಕಂಪಾರ್ಟ್ಮೆಂಟ್ ಇರುತ್ತೆ ನೋಡಿ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ. ಸೊ ಮಿನಿಮಮ್ 1.5 ಅಡಿಗೆ ಒಂದು ನಾವು ಸ್ಟ್ರಕ್ಚರಲ್ ಸಪೋರ್ಟ್ ಕೊಟ್ಟಾಗ ನೀವು ಸ್ಟೋನ್ ಹಾಕಿದ್ರು ಕೂಡ ಏನಾಗಲ್ಲ, ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನಾವು ಗ್ಯಾಪ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಸೆಂಟ್ರಲ್ ಒಂದು ಸಪೋರ್ಟ್ ಕೊಟ್ಬಿಟ್ಟು ಸ್ಟೋನ್ ಹಾಕಿದಾಗ ಇಲ್ಲಿ ಗ್ಯಾಪ್ ಇದ್ದಾಗ ಏನಾದಾಗ ಮೇಲತ್ತದಾಗ ಮೇ ಬಿ ಹಾಳಾಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಾನು ಕಡಿಮೆ ಆಗಿದ್ರೆ ನನಗೆ ಮೆಟಲ್ ಸೇವ್ ಆಗ್ಬಿಡುತ್ತೆ. ಈಗ ಇದಕ್ಕೊಂದು 20 ಲೆಂತ್ ನಾನು ಮೆಟಲ್ ಯೂಸ್ ಮಾಡ್ಬೇಕು ಅಂದಾಗ ನನಗೊಂದು 5 ಲೈನ್ ಸೇವ್ ಮಾಡಿದ್ರು ಕೂಡ ಅದು ನನಗೆ ಪ್ರಾಫಿಟ್ ಆಗುತ್ತೆ. ನೀವು ಎಷ್ಟು ಕಡಿಮೆ ಬಜೆಟ್ ಫೈಟ್ ಮಾಡ್ತೀರಾ, ಕ್ವಾಲಿಟಿನೂ ಹಂಗೆ ಇದಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಇದು ಸಾಮಾನ್ಯವಾಗಿ ನಾನೇ ಅಲ್ಲ ಸರ್, ಪ್ರಪಂಚದಲ್ಲಿ ನೀವು ಎಲ್ಲೇ ಹೋದ್ರು ಅಷ್ಟೇ, ನೀವು ಕ್ವಾಲಿಟಿ ಕಮ್ಮಿ ಕೇಳಿದಷ್ಟು ಕೆಲಸ ಕ್ವಾಲಿಟಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ನೀವು ಡಿಮ್ಯಾಂಡ್ ಮಾಡಿ ನನಗೆ ಇದೇ ಕ್ವಾಲಿಟಿ ಬೇಕು, ಇದೇ ಸ್ಟ್ರಕ್ಚರ್ ಬೇಕು ಅಂತ ಕೇಳಿದಾಗ 100% ಅದಕ್ಕೆ ಕಾಸ್ಟ್ ಬಂದೇ ಬರುತ್ತೆ. ಹಾಗಾಗಿ ಡಿಫರೆನ್ಸ್ ತುಂಬಾ ಜನಕ್ಕೆ ಗೊತ್ತಿಲ್ಲದಾಗ ಯಾವ್ದು ಆಗ್ತಾರೆ, ಅದು ಯಾವ್ದು ಹೆಂಗ್ ಆಗ್ತಾರೆ ಮಾಡಿಸ್ಕೊಂಡು ಕೆಲಸ ಮುಗಿಸ್ಕೋತಾರೆ. ಬಟ್ ನಾವು ಸ್ಟ್ರಕ್ಚರಲ್ ಆಗ್ಲಿ ನಾವೆಲ್ಲೂ ಕಾಂಪ್ರೂವ್ ಆಗಲ್ಲ. ಕಸ್ಟಮರ್ ನಮ್ಗೆ ಈ ಕಾಸ್ಟಿಂಗ್ ಕೊಟ್ರೆ ಮಾತ್ರ ನಾವು ಪ್ರಾಜೆಕ್ಟ್ ತಗೋತೀವಿ, ಇಲ್ಲಾಂದ್ರೆ ತಗೊಳ್ಳೋದು. ಬಿಕಾಸ್ ಯಾಕೆ ಅಂತಂದ್ರೆ 1 or 2 years ಅಲ್ಲಿ ಕಂಪ್ಲೇಂಟ್ ಬಂದಾಗ ಅದು ನಮ್ಗೆ ಚೆನ್ನಾಗಿರಲ್ಲ. ಈಗ ಅವ್ರ ಎದುರುಗಡೆ ಬಂದಾಗ ನೀವು ಮಾಡಿರೋ ಕೆಲಸ ಹಾಳಾಗಿದೆ ಅಂತಂದಾಗ ಇಟ್ ಈಸ್ ನಾಟ್ ರೈಟ್. ಹೌದು. ಸೊ ಹಾಗಾಗಿ ಒಳ್ಳೆ ಕ್ವಾಲಿಟಿನೇ ಎಫರ್ ಮಾಡ್ತೀವಿ. ಓಕೆ ಸರ್. ಸೊ ಇವಾಗ ತನಕನೂ ನೀವು ತುಂಬಾ ಕಸ್ಟಮರ್ಸ್ನೆಲ್ಲ ಮೀಟ್ ಮಾಡಿರ್ತೀರಾ, ನಿಮಗೆ ಯಾವ ತರ ಕಸ್ಟಮರ್ಸ್ ಅಂದ್ರೆ ಪ್ರಿಫರೆನ್ಸ್ ಬರುತ್ತೆ ಸರ್? ನಮ್ಗೆ ವೆರೈಟೀಸ್ ಆಫ್ ಕಸ್ಟಮರ್ಸ್ ಅಂತ ಎಲ್ಲ ಕಡೆ ಜನ ಅಂತಂದಾಗ ಮೆಂಟಾಲಿಟಿ ಚೇಂಜ್ ಇದ್ದೇ ಇರುತ್ತೆ. ನಮಗೂ ತುಂಬಾ ಜನ ಅಪ್ರೋಚ್ ಮಾಡ್ತಾರೆ. ಈಗ ಕೆಲವೊಂದು ಬಿಲ್ಡರ್ಸ್ ಆಗಿರ್ಬೋದು, ಕೆಲವೊಂದು ಕಾಂಟ್ರಾಕ್ಟರ್ಸ್ ಆಗಿರ್ಬೋದು, ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್ ನನಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೀವು ಯಾವ್ದಾದ್ರು ಮೆಟಲ್ ಹಾಕಿ ಫಿನಿಶಿಂಗ್ ಕೊಡಿ ಅಷ್ಟೇ, ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ಆ ಪ್ರಾಜೆಕ್ಟ್ ನಾವು ತಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ಅಂತ ಕೊಟ್ಟಾಗ ನಾನು ಕ್ವಾಲಿಟಿ ಕಮ್ಮಿ ಮಾಡ್ಲೇಬೇಕಾಗತ್ತೆ. ಸೊ ನಾಳೆ ಬಿಲ್ಡರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಕೆಲಸ ಮುಗಿಸ್ಕೊಟ್ಟು ಹೊಟ್ಟೋಗ್ತಾರೆ. ಸೊ ಇನ್ನೊಂದು 1-2-3 ವರ್ಷ ಬಿಟ್ಟಾದ್ಮೇಲೆ ಇಂಟೀರಿಯರ್ ಅನ್ನು ಹಾಳಾದ್ರೆ ಯಾರು ಮಾಡಿದ್ದು ಅಂತ ಕೇಳಿದಾಗ ಅದು G2 ಇಂಟೀರಿಯರ್ಸ್ ಅಂತಾನೆ ಹೇಳ್ತಾರೆ. ಸೊ ಹಾಗಾಗಿ ನಮ್ಗೆ ಆತರ ನೇಮ್ ಇಷ್ಟ ಇರಲ್ಲ. ಹಾಗಾಗಿ ತುಂಬಾ ಲೋ ಕ್ವಾಲಿಟಿ ಕೇಳೋರ್ನ ನಾವು ಅಪ್ರೋಚ್ ಮಾಡಲ್ಲ, ನಾವು ಎಕ್ಸೆಪ್ಟ್ ಮಾಡಲ್ಲ. ನಮಗ್ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ತಕ್ಕಂಥವ್ರು, ಒಳ್ಳೆ ಕ್ವಾಲಿಟಿ ಕೆಲಸ ಇಷ್ಟಪಡ್ತಕ್ಕಂಥ ಕಸ್ಟಮರ್ಸ್ ನಾವು ಲೈಕ್ ಮಾಡ್ತೀವಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಓಕೆ ಎಲ್ಲರೂ ಫಿಕ್ಸ್ ಆಗಿದ್ದಾರೆ. ಇವಾಗ ಯಾವ ಕಂಪನಿಗೆ ಅವರು ಹೋಗ್ಬೇಕು, ಯಾವ ಕಂಪನಿಗೆ ಇದು ಸಜೆಸ್ಟ್ ಮಾಡ್ಕೊಬೇಕು, ಹೆಂಗ್ ಟ್ರಸ್ಟ್ ಮಾಡೋದು? ಮೇಜರ್ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಸರ್, ನನಗೊಂದು 10,000, 20,000, 50,000, 1 ಲಕ್ಷ ಉಳಿಬೇಕು ಅನ್ನೋದು ಕಸ್ಟಮರ್ ಎಂಡಲ್ಲೂ ಆಸೆ ಇದ್ದೇ ಇರುತ್ತೆ. ಅದು ತಪ್ಪಲ್ಲ, ರೈಟ್ ಅದು. ಬಟ್ ಏನಾಗುತ್ತೆ ಅಂತಂದ್ರೆ ಇದನ್ನ ಮಿಸ್ಯೂಸ್ ಮಾಡೋದು ತುಂಬಾ ಜನ ಮಾರ್ಕೆಟ್ ಅಲ್ಲಿ ಸಿಗ್ತಾರೆ. ನಿಮಗೆ ಎಕ್ಸಾಂಪಲ್ ಎಲ್ಲೋ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ವರ್ಕರ್ಸ್ ನ ಕಮೆಂಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಮ್ಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ವರ್ಕರ್ಸ್ ಏನ್ ಮಾಡ್ತಾರೆ, ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ ಸುಮಾರು 2-3 ಕೇಸಸ್ ನಮಗೂ ಬಂದಿದೆ. ಸರ್ ದುಡ್ಡು ತಗೊಂಡಿದ್ದಾರೆ, ಮೆಟಲ್ ಹಾಕಿದ್ದಾರೆ, ಸ್ವಲ್ಪ ಮೆಟಲ್ ಹಾಕಿದ್ರೆ ಕೆಲಸ ಮಾಡಿಲ್ಲ ಅನ್ನೋರು. ಯಾಕೆಂತಂದ್ರೆ ಅವ್ರು ದೇ ಡೋಂಟ್ ಹ್ಯಾವ್ ಎನಿ ಏನಂದ್ರೆ ಐಡೆಂಟಿಟಿ. ಈಗ ಲೋಕಲ್ ಅಲ್ಲಿ ಅವ್ರ ಐಡೆಂಟಿಟಿ ಇರಲ್ಲ, ಯಾವುದೋ ಕೆಲಸ ಬೇರೆ ಕಡೆ ಬೇರೆ ಸ್ಟೇಟ್ ಅವ್ರು ಇರ್ಬೋದು, ಅವ್ರು ಬಂದು ಮಾಡ್ಬೇಕಂದಾಗ ಈಗ ನಿಮ್ಮ ಹತ್ರ ಒಂದು ಸ್ವಲ್ಪ ನಾವು ಕೆಲಸ ಮಾಡ್ಕೊಡ್ತೀವಿ, ಕೆಲಸ ಮಾಡೋದೆಲ್ಲ ನೋಡಿರ್ತಾರೆ, ನಾವು ಮೆಟಲ್ ಕೊಟ್ಟಿರ್ತೀವಿ, ನಾವು ನಿಂತ್ಕೊಂಡು ಅಬ್ಸರ್ವ್ ಮಾಡಿರ್ತೀವಿ, ಕೆಲಸ ಮಾಡಿಸಿರ್ತೀವಿ. ಅದನ್ನು ನೋಡಿ ಅದೇ ಕಾನ್ಫಿಡೆಂಟ್ ಅಲ್ಲಿ ಅದೇ ವರ್ಕರು ನಮ್ಗೆ ಇದೇ ತರ ಮಾಡ್ಕೊಡ್ತಾರೆ ಅನ್ನೋದಕ್ಕೋಸ್ಕರ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ರಾಂಗ್ ಕಮಿಟ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರ ಕಂಪ್ನಿ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ, ಯಾರು ಅಂತಾನೂ ಗೊತ್ತಿರಲ್ಲ, ಇವ್ರು ಕೆಲಸ ಮಾಡಿದ್ರಲ್ಲ, ಕೆಲಸ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಆಯ್ತು ಸರ್ ನಮಗೂ ಮಾಡ್ಕೊಡಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ 50,000 ಅಡ್ವಾನ್ಸ್ ತಗೊಂಡು 1 ಲಕ್ಷ ಮೆಟಲ್ ಕೊಡ್ತಾರೆ. ಮೆಟಲ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಮೆಟಲ್ ಎಲ್ಲ ಬಂದಿದೆ, ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಇನ್ನೊಂದು 2 ಲಕ್ಷ 3 ಲಕ್ಷ ಇಸ್ಕೊಂಡು ಮತ್ತೆ ಸ್ವಿಚ್ ಆಫ್ ಮಾಡಿ ಹೋದವರು ವಾಪಸ್ ಮತ್ತೆ ಅವ್ರ ಕೈಗೆ ಸಿಕ್ಕಲ್ಲ. ಒಂದ್ ರೀಸನ್ ಈ ತರನೂ ಆಗ್ಬೋದು, ಈ ತರ ಕಂಪ್ಲೇಂಟ್ಸ್ ಹ್ಯಾಂಡಲ್ ಮಾಡಿದೀವಿ. ಎರಡನೇ ರೀಸನ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಮೆಟಲ್ ಕ್ವಾಲಿಟಿ ಗೊತ್ತಿರುತ್ತೆ, ಬಿಕಾಸ್ ಅವ್ರು ಇಲ್ಲಿ ಲೋಕಲ್ ಎಲ್ಲೂ ಇಲ್ಲ ಅಂತಂದಾಗ ಅವ್ರು ಯಾವ ಕ್ವಾಲಿಟಿ ಹಾಕಿದ್ರು ಕಸ್ಟಮರ್ ಎಕ್ಸೆಪ್ಟ್ ಮಾಡಲೇಬೇಕು. ಲೋ ಕ್ವಾಲಿಟಿ ಹಾಕ್ಬಿಟ್ಟು ಕೆಲಸ ಫಿನಿಶ್ ಮಾಡಿ 6 ತಿಂಗಳಲ್ಲಿ ಕಂಪ್ಲೇಂಟ್ ಬಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಸಜೆಷನ್ ದಿ ಬೆಸ್ಟ್ ಕಂಪನಿಗಳು ಯಾವ್ದಿದೆ ಬೆಂಗಳೂರಿನಲ್ಲಿ ಸರ್ಚ್ ಮಾಡಿ. ನಾಟ್ ಓನ್ಲಿ G2 ಇಂಟೀರಿಯರ್ನೇ ನಾವು ಬೆಸ್ಟ್ ಅಂತ ನಾವು ಹೇಳಕ್ಕಾಗಲ್ಲ, ನಮ್ಗಿನ ಬೆಸ್ಟ್ ಇರ್ಬೋದು. ಅವ್ರನ್ನ ಚೆಕ್ ಮಾಡಿ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೋಡಿ, ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಸ್ಟಮರ್ಸ್ ಯಾರೆಲ್ಲ ಇದಾರಲ್ಲ ಅವ್ರ ಹತ್ರ 1-2-3 ಜನ ಫೀಡ್ಬ್ಯಾಕ್ ತಗೊಳ್ಳಿ. ಅವ್ರ ಫೀಡ್ಬ್ಯಾಕ್ ತಗೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೇಗೆ ಮಾಡಿದ್ದಾರೆ, ಅವ್ರ ಕಮ್ಯುನಿಕೇಶನ್ಸ್ ಹೇಗಿರುತ್ತೆ, ಅವ್ರ ಸಪೋರ್ಟ್ ಹೇಗಿರುತ್ತೆ, ವರ್ಕ್ ಹೆಂಗಿರುತ್ತೆ, ಕ್ವಾಲಿಟಿ ಮೆಟೀರಿಯಲ್ ಹೆಂಗಿರುತ್ತೆ. ಸೊ ಅದನ್ನ ನೋಡಿದಾಗ ನೀವು ಕಾನ್ಫಿಡೆಂಟ್ ಆಗಿ ಸೆಲೆಕ್ಟ್ ಮಾಡ್ಬೋದು ಯಾವ ಕಂಪನಿ ರೈಟ್ ಅಂತ ಹೇಳಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಬಂದಾಗ G2 ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ಫಿನಿಶಿಂಗ್ ಯಾವ ತರ ಇರುತ್ತೆ ಅಂತ ಸ್ವಲ್ಪ ನಾವು ಹೈ ಕ್ವಾಲಿಟಿ ಮೆಟಲ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ನಿಮ್ಗೆ 100% ಎಲ್ಲ ಕಡೆನೂ ಕೂಡ ನಿಮ್ಗೆ ಈ ಜಾಯಿಂಟ್ಸ್ ಆಗಿರ್ಬೋದು. ಸೊ ಈ ನೋಡಿ ಈ ಜಾಯಿಂಟ್ಸ್ ಎಲ್ಲ ನಿಮ್ಗೆ ಮ್ಯಾಕ್ಸಿಮಮ್ ವಿಸಿಬಿಲಿಟಿ ಇರಲ್ಲ. ನಾವು ಲೈಟ್ ವೇಟ್ ಆಗ್ತಾಗ ಇಲ್ಲೆಲ್ಲ ಫುಲ್ ಬೆಂಡ್ ಆಗುತ್ತೆ, ಬೆಂಡ್ ಆದಾಗ ಇಲ್ಲಿ ಗ್ಯಾಪ್ ಬರುತ್ತೆ. ಸೊ ಹೈ ಕ್ವಾಲಿಟಿ ಆಗಿದಾಗ ನಿಮ್ಗೆ ಎಲ್ಲೂ ಕೂಡ ಕಾಂಪ್ರೂವ್ ಆಗಲ್ಲ. ಮೀನ್ಸ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಒಂದು ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ. ಓಕೆ ಸರ್. ನೆಕ್ಸ್ಟ್ ಇವಾಗ ಇನ್ನೊಂದು ಡೌಟ್ ಇರುತ್ತೆ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಲ್ಲಿ ನಮಗೆ ಬೇಕಾಗಿರೋ ಡಿಸೈನ್ ಮಾಡೋಕ್ಕಾಗಲ್ಲ, ಆಮೇಲೆ ಸ್ಟ್ರೆಂತ್
ಸ್ಟ್ರೆಂತ್ ಇರಲ್ಲ, ಲೈಫ್ ಇರಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ. ಸರ್ ನಿಮಗೆ ಎಕ್ಸಾಂಪಲ್ ನಾನು ಇಲ್ಲಿ ಕಿಚನ್ ಇದು ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ಇಲ್ಲಿ ಯಾವ್ದು ಒಳಗಡೆ ಯಾವ್ದು ಗೋಡೆ ಇಲ್ಲ, ಓಕೆ ಇದು ನಾವು ಕ್ರಿಯೇಟ್ ಮಾಡೋದು, ಇದು ಕಂಪ್ಲೀಟ್ ನಾವು ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಸ್ಟೋನ್ ಹಾಕಿದೀವಿ. ಇದ್ರ ಮೇಲೆ ನಂತರದವ್ರು ಇನ್ನೂ 4 ಜನ ಕುತ್ಕೊಂಡ್ರು ಏನೂ ಆಗಲ್ಲ, ಸ್ಟ್ರೆಂತ್ ಹಿಂಗಿರುತ್ತೆ. ನೀವು ವಾಟರ್ ಫಾಲ್ ಅಂತ ಬಂದಾಗ ಸರ್ ವಾಟರ್ ಫಾಲ್ ನೀವು ಮ್ಯಾಕ್ಸಿಮಮ್ ಅಂದ್ರೆ ವೆಯ್ಟ್ ಎಷ್ಟು ಹಾಕ್ತೀರಾ ಬನ್ನಿ ಸರ್, ಎಷ್ಟು ವೆಯ್ಟ್ ಹಾಕ್ಬೋದು ಸರ್ ನೀವು? ಸೊ ಆಲ್ಮೋಸ್ಟ್ ಒಂದು ವಾಲ್ಟು ಅದೆಲ್ಲ ಇಟ್ಟರೆ ಜಾಸ್ತಿ ಎಷ್ಟು ಅಲ್ಲ ಎಕ್ಸಾಂಪಲ್ ಈಗ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೆಯ್ಟ್ ಹಾಕ್ತೀರಾ? ಈ ವಾಟರ್ ಫಾಲ್ ಅಂದಾಗ ಇದು ಸಿಮಿಲರ್ ಡಿಸೈನ್ಸ್ ಕೊಡ್ತೀವಿ ಅಂತ ಅನ್ಕೊಳ್ಳಿ, ಇಲ್ಲಿ ಎಷ್ಟು ವೆಯ್ಟ್ ಹಾಕ್ತೀರಾ ನೀವು? ಎಷ್ಟು ಹಾಕ್ಬೋದು? ಒಂದು 4-5. ಸರ್ ನೀವು 30 kg ವೆಯ್ಟ್ ಹಾಕಿ, ಹಾಂ ಅದೇನು ಆಗಲ್ಲ. 40 kg ವೆಯ್ಟ್ ಹಾಕಿ ಏನೂ ಆಗಲ್ಲ. ಬಿಕಾಸ್ ಯಾಕೆ ಅಂದ್ರೆ ಸೊ ಇದು ಈ ಸ್ಟ್ರಕ್ಚರ್ ಎಲ್ಲ ಕಂಪ್ಲೀಟ್ ಇಲ್ಲಿ ಹೋಲ್ಡ್ ಆಗಿರುತ್ತೆ, ಇಲ್ಲಿ ಮೋಲ್ಡ್ ಆಗುತ್ತೆ, ವಾಲ್ ಮೌಂಟ್ ಆಗುತ್ತೆ, ಸಪೋರ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಎಲ್ಲ ಕಡೆ ಸಪೋರ್ಟ್ ಬಂದಾಗ ನಿಮ್ಗೆ ಏನೂ ಆಗಲ್ಲ. ಓಕೆ, ಸೊ ನೀವು ಅದು 40 kg ವೆಯ್ಟ್ ಹಾಕಕ್ಕಂತೂ ಆಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಅಮ್ಮಮ್ಮ ಅಂತ ಇಟ್ಟರೆ ಒಂದು 10 ಜೊತೆ ಬಟ್ಟೆ ಇಡ್ಬೋದು. 10 ಜೊತೆ ಬಟ್ಟೆ ಅಂತಂದ್ರೆ ಎಷ್ಟಾಯ್ತು? 1 kg ಅಂದ್ರೆ 10 kg ಆಯ್ತು. 10 kg ಮೇಲೆ ನೀವು ಇಡಕ್ಕಾಗಲ್ಲ, ಬೇಡ 20 kg ಇಟ್ರು ಕೂಡ ನೋ ವರೀಸ್, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗಾಗಿ ಸ್ಟ್ರೆಂತ್ ಅಂತ ಬಂದಾಗ 100% ಚೆನ್ನಾಗಿರುತ್ತೆ. ಲೈಫ್ ಅಂತ ಬಂದಾಗ ಸರ್ ನೀವು ಪ್ರೀವಿಯಸ್ ನೀವು ಯಾವ್ದೆಲ್ಲ ಇಂಟೀರಿಯರ್ಸ್ ಮಾಡಿದಿರಾ ಮೇ ಬಿ ಒಂದು 10-15 ವರ್ಷ ಯೂಸ್ ಮಾಡಿರ್ಬೋದು. ಬಿಕಾಸ್ ಅವಾಗಿನ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರುತ್ತೆ, ಇವಾಗ ಬರೋ ಕ್ವಾಲಿಟಿ ಗೊತ್ತಿಲ್ಲ ಹೆಂಗಿದೆ ಅಂತ ಹೇಳಿ. ಬಟ್ ಅಲ್ಯೂಮಿನಿಯಂ ಹೋದ್ರೆ ಬ್ಲೈಂಡ್ಲಿ ಕಣ್ಣು ಮುಚ್ಕೊಂಡು ಮಿನಿಮಮ್ 30 ವರ್ಷ ಅಂತ ಯೂಸ್ ಮಾಡ್ಬೋದು. ನಿಮಗೆ ಬೇಜಾರಾಗಿ ನೀವು ತೆಗ್ಸಾಕ್ಬೇಕೇ ಹೊರತು ನೀವು ಹಾಳಾಗಿ ನೀವು ತೆಗೆಯುವಂತ ಚಾನ್ಸಸ್ ಬರೋದೇ ಇಲ್ಲ. ಹೌದು, ಯಾಕಂದ್ರೆ ಇದರಲ್ಲಿ ಟರ್ಮೈಟ್ ಏನು ಬರಲ್ಲ, ಎರಡನೇದು ನೀರು 365 ಡೇಸ್ ನೀರು ಹಾಕಿದ್ರೆ ಏನೋ ಬೆಂಡ್ ಆಯ್ತು, ಇಲ್ಲ ಏನಾದ್ರು ಲ್ಯಾಮಿನೇಟ್ಸ್ ಹಾಳಾಯ್ತು, ಆ ತರದ್ ಯಾವ ಕಂಪ್ಲೇಂಟ್ಸ್ ಇಲ್ಲಿ ಬರಲ್ಲ. ಓಕೆ ಓಕೆ ಸೂಪರ್ ಸರ್. ಸೊ ಇಲ್ಲೋ ನೋಡ್ತಿರ್ಬೋದು ಆಕ್ಚುಲಿ ನೀವು ಕಿಚನ್ ಕಂಪ್ಲೀಟ್ ಡಿಸೈನ್ಸ್ ಆಗಲಿ ಮತ್ತೆ ಪಾರ್ಟಿಷನ್ಸ್ ಆಗಲಿ ಸರ್ ಎನಿ ಡಿಸೈನ್ ಬೇಕಂದ್ರೆ ಮಾಡ್ಬೋದು. ಇದರಲ್ಲಿ ಇದೇ ಡಿಸೈನ್ ಇದೇ ತರ ಆ ತರದ ಸಿಮಿಲರ್ ಲಿಮಿಟೆಡ್ ಅಂತ ಏನೂ ಇಲ್ಲ ಸರ್. ಇದರಲ್ಲಿ ಮಲ್ಟಿಪಲ್ ಕಲರ್ಸ್, ಮೋರ್ ದೆನ್ 300 ಕಲರ್ಸ್ ಇದೆ, ಮಲ್ಟಿಪಲ್ ಡಿಸೈನ್ಸ್ ಇದೆ. ನಿಮ್ಗೆ ಎನಿ ಯಾವ ತರ ಬೇಕಂದ್ರೂ ಮಾಡ್ಬೋದು. ಬಟ್ ರೇಡಿಯಸ್ ರೌಂಡ್ ಮಾಡೋದು ಸ್ವಲ್ಪ ಕಷ್ಟ, ಮಾಡ್ಬೋದು. ಬಟ್ ಅದು ಸ್ಟ್ರೆಂತ್ ಬರಲ್ಲ, ತುಂಬಾ ಕಮ್ಮಿ ಬರುತ್ತೆ, ಹಾಗಾಗಿ ಅದನ್ನ ಸಜೆಸ್ಟ್ ಮಾಡಲ್ಲ. ಅದನ್ನ ಬಿಟ್ಟರೆ ನಿಮ್ಗೆ ಪ್ಯಾಟರ್ನ್ ಅಲ್ಲಿ, ಡಿಸೈನ್ ಅಲ್ಲಿ, ಕಲರ್ ಅಲ್ಲಿ ಮಲ್ಟಿಪಲ್ ಮಾಡ್ಬೋದು. ಓಕೆ ಓಕೆ. ಸೊ ನಿಮ್ದು ಲೈಕ್ ಸ್ಟಾರ್ಟಿಂಗ್ ಪ್ರೈಸಸ್ ಸ್ಕ್ವೇರ್ ಫೀಟ್ಗೆ ಆ ಥರ ಏನಾದ್ರು ಬರುತ್ತೆ ಸರ್? ಪ್ರೆಸೆಂಟ್ ಲಾಫ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ 750 ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಸಜ್ಜ ಇಲ್ಲ ಅಂದ್ರೆ 800 rupees ಚಾರ್ಜ್ ಮಾಡ್ತೀವಿ. ಸೊ ವಾರ್ಡ್ರೋಬ್ ಅಂತ ಬಂದಾಗ ಡೋರ್ ಆಪ್ಷನ್ ಬಂದ್ರೆ ಸೊ 1200 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸ್ಲೈಡಿಂಗ್ ಬಂದ್ರೆ 1300 ಇಂದ ಸ್ಟಾರ್ಟ್ ಆಗುತ್ತೆ. ಕಿಚನ್ ಕ್ಯಾಬಿನೆಟ್ಸ್ ನಿಮಗೆ 1140 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಅಷ್ಟೇ ಸೆಮಿ ಅಂತ ಬರುತ್ತೆ, ಮಾಡ್ಲರ್ ಅಂತ ಬರುತ್ತೆ. ಸಿಮಿ ಅಂತ ಬಂದರೆ ನೀವು ಆಲ್ರೆಡಿ ಕಲ್ಲು ಹಾಕಿರ್ತೀರ, ಅವಾಗ ನಮಗೆ ಫ್ರಂಟಲ್ಲಿ ಅಷ್ಟೇ ನಮ್ಗೆ ಕೆಲಸ ಇರುತ್ತೆ. ಸೊ ಹಾಗಾಗಿ ನಮ್ಮ ಪ್ರೈಸಿಂಗ್ ಸ್ವಲ್ಪ ಕಮ್ಮಿ ಮಾಡಿರ್ತೀವಿ. ಸೊ ನಿಮಗೆ ಸ್ಲ್ಯಾಬ್ ಹಾಕಿಲ್ಲ, ನಾವು ಹಾಕೋ ಸ್ಟ್ರಕ್ಚರ್ ಮೇಲೆ ನೀವು ಸ್ಲ್ಯಾಬ್ ಹಾಕಬೇಕು ಅಂತಂದಾಗ ನಾವು ಇಲ್ಲೂ ಕೂಡ ಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ನಿಮಗೆ ಸ್ವಲ್ಪ ಕಾಸ್ಟಿಂಗ್ ಒಂದು 50 to 100 rupees ಜಾಸ್ತಿ ಬರುತ್ತೆ. ಓಕೆ ಸರ್, ಸೂಪರ್. ಸೊ ನೆಕ್ಸ್ಟ್ ಇವಾಗ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಾವು ಲೈಕ್ ಪ್ಲಾನ್ ಮಾಡಬೇಕು ಮನೆಗೆ ಅಂದರೆ ಎಲ್ಲಿ ಮೀಟ್ ಮಾಡಬೇಕು, ಯಾವ ಟೈಮಿಂಗ್ಸ್? ಸರ್ ನೀವು ಗೂಗಲಲ್ಲಿ ಹಾಕಿದ್ರು G2 ಇಂಟೀರಿಯರ್ಸ್ ಅಂತ ಹೊಡೆದ್ರೆ ನಮ್ಮದು ಲೊಕೇಶನ್ ಬರುತ್ತೆ. ನೀವು ವೆಬ್ಸೈಟಲ್ಲಿ ಹೋದ್ರೂ ಕೂಡ ನಮ್ಮದು G2 ಇಂಟೀರಿಯರ್ಸ್ ವೆಬ್ಸೈಟ್ಗೆ ಹೋದ್ರೂ ಕೂಡ ನಮ್ಮದು ಲೊಕೇಶನ್ ಸಿಗುತ್ತೆ. ಮಲ್ಲತ್ತಳ್ಳಿ ನಿಯರ್ ಅಂಬೇಡ್ಕರ್ ಕಾಲೇಜ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಈ ಕಡೆ ಬಂದರೆ ಸುಖ ಫಬ್ ಅಂತ ಬರುತ್ತೆ, ಅದು ಫೇಮಸ್ ನಾಗರಬಾವಿನಲ್ಲಿ. ಸೊ ಇಲ್ಲಿಗೆ ಸಿಮಿಲರ್ ಇದೆ. ಇಲ್ಲಾಂದರೆ ಉಳ್ಳಾಳು RTV, ಇಲ್ಲಿ ಯಾವ ಲೊಕೇಶನ್ ಬಂದರೂ ಕೂಡ ಅಲ್ಲಿಂದ ನಮ್ಗೆ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ ಆಫೀಸು. G2 ಇಂಟೀರಿಯರ್ಸ್ ಅಂತೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆಂಗಳೂರಿಂದ ಒಂದು 200-300 ಕಿಲೋಮೀಟರ್ವರೆಗೂ ಇವಾಗ ಪ್ರೆಸೆಂಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಶಿವಮೊಗ್ಗ, ಈವನ್ ಚಿತ್ರದುರ್ಗ, ದಾವಣಗೆರೆ, ರಾಣಿಬೆನ್ನೂರಿಗೂ ಸರ್ವಿಸ್ನ ಪ್ರೊವೈಡ್ ಮಾಡ್ತೀವಿ. ಈ ಕಡೆ ಚಿಕ್ಕಬಳ್ಳಾಪುರ, ಕೋಲಾರ, ಈ ಕಡೆ ಎಲ್ಲ ಸರ್ವಿಸ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಈಗ ಆಷಾಢ ಟೈಮಲ್ಲಿ ಯಾರು ಪ್ರೀ ಬುಕಿಂಗ್ ಮಾಡ್ಕೊಂಡ್ರೆ ಏನಾದ್ರು ಆಫರ್ಸ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ನಮ್ಮ ಕಡೆಯಿಂದ ವರ್ತ್ ಆಫ್ 10,000 rupees ಒಂದು ಶೂ ಬಾಕ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ಪೂಜಾ ಮಂದಿರ್ ಇರ್ಬೋದು, ಇಲ್ಲ ಕಿಚನ್ ಅಲ್ಲಿ ಗ್ರಾಸರಿ ಯೂನಿಟ್ಸ್ ಇರ್ಬೋದು, ಈ ಥರದ್ದು ಏನಾದರೂ ಅಡಿಷನಲ್ ಆಗಿ ಎಕ್ಸ್ಟ್ರಾ ವರ್ಕನ್ನು ಮಾಡ್ಕೊಡ್ತೀವಿ.